ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಕಾರ್ಯಗಳನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ, ಇವತ್ತಿನ ದಿನ 21 ಜುಲೈ 2026 ಮಂಗಳವಾರದಂದು 125ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. 125ನೇ ದಿನ 125ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ, ಇವತ್ತಿನ ದಿನ ಸಾವಿತ್ರಿಬಾಯಿ ಪ್ರವರ್ತಿಕೆಯ ಪಯಣ ಅನ್ನುವಂಥ ಒಂದು ಜೀವನ ಚರಿತ್ರೆ, ವ್ಯಕ್ತಿ ಮತ್ತು ಚಿಂತನೆಗಳ ಸರಣಿ ಮಾಲಿಕೆಯಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ ಲೇಹ ವರ್ಗೀಸ್ ರಚನಾ ಮೇಧಾ ಸುಂದರ್ ಅವರು ಬರೆದಿರುವಂತಹ ಈ ಕೃತಿಯನ್ನ ಕನ್ನಡಕ್ಕೆ ಗೋಪಾಲ್ ಕೃಷ್ಣ ಐ ಅವರು ಅನುವಾದಿಸಿದ್ದಾರೆ. 2023ರಲ್ಲಿ ಮೊದಲ ಮುದ್ರಣ, 2025ರಲ್ಲಿ ಮೂರನೇ ಮುದ್ರಣವನ್ನ ಕಂಡಿರುವಂತಹ ಈ ಕೃತಿ 2025ರಲ್ಲಿ 48 ಪುಟಗಳನ್ನ ಒಳಗೊಂಡಿರುವಂತಹ ಈ ಕೃತಿ 150 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ನವ ಕರ್ನಾಟಕ ಪಬ್ಲಿಕೇಶನ್ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. ಹಾಗೆ ಒಳಗಡೆ ಚಿತ್ರವನ್ನ ಸುಮನ್ ಚಿತ್ರಕಾರ ಅವರು ಪಶ್ಚಿಮ ಬಂಗಾಳ ಅವರು ಚಿತ್ರಗಳನ್ನ, ಮುಖಪುಟ ಚಿತ್ರಗಳನ್ನ ಪಶ್ಚಿಮ ಬಂಗಾಳದ ಅವರು ಸುಂದರವಾದ ಚಿತ್ರಗಳನ್ನ ಬಿಡಿಸುವ ಮೂಲಕ ಕೃತಿಯ ಮೆರಗನ್ನ ಹೆಚ್ಚಿಸಿದ್ದಾರೆ. ಮಗು ಈ ಕೃತಿಯನ್ನ ಹಿಡಿದರೆ ತುಂಬಾ ಸುಂದರವಾಗಿ ಖುಷಿಯಿಂದ ಓದ್ತಾ ಹೋಗ್ಬೋದು. ಎಲ್ಲಾ ಚಿತ್ರಗಳು ಸಹ ಸುಂದರವಾಗಿ ಆಕರ್ಷಕವಾದ ಚಿತ್ರಗಳನ್ನ ಈ ಕೃತಿ ಒಳಗೊಂಡಿದೆ. ಸಾವಿತ್ರಿಬಾಯಿ ಪ್ರವರ್ತಿಕೆಯ ಪಯಣ ಅನ್ನುವಂಥದ್ದು ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಆಗಿರುವಂತ ಸಾವಿತ್ರಿಬಾಯಿ ಫುಲೆ ಅವರ ಕುರಿತಾಗಿ ಬರೆದಿರುವಂತಹ, ಅವರ ಜೀವನ ಸಾಧನೆಯ ಕುರಿತಾಗಿ ಬರೆದಿರುವಂತ ಈ ಕೃತಿ ಒಂದು ಸುಂದರವಾದ ಸಂಗ್ರಹ ಯೋಗ್ಯವಾಗಿರುವಂತ ಕೃತಿಯಾಗಿದೆ. ಈ ಕೃತಿ ಅಂದಿನ ದಿನಮಾನಗಳಲ್ಲಿದ್ದಂತಹ ಜಾತಿ ವ್ಯವಸ್ಥೆ, ಲಿಂಗ ತಾರತಮ್ಯ, ಹಾಗೆ ಅನಕ್ಷರತೆಯ ಕುರಿತಾಗಿರುವಂತಹ ಹಲವಾರು ವಿಷಯಗಳ ಕುರಿತಾಗಿ ಈ ಕೃತಿ ಬೆಳಕನ್ನ ಚೆಲ್ಲುತ್ತದೆ. ಹಾಗೆ ಅಂದಿನ ದಿನಮಾನಗಳಲ್ಲಿ ಶಾಲೆಗಳನ್ನ ತೆರೆದು ದೀನ ದಲಿತರಿಗೆ, ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಶಾಲೆಗಳನ್ನ ಪ್ರಾರಂಭಿಸಿದಂತ ಶ್ರೇಯಸ್ಸು ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾ ಫುಲೆ ದಂಪತಿಗಳಿಗೆ ಸಲ್ಲುತ್ತದೆ. ಅಂತಹ ಕಷ್ಟಕರ ಸನ್ನಿವೇಶಗಳಲ್ಲಿ ಹಲವಾರು ಅವಮಾನಗಳನ್ನು ಸಹ ಎದುರಿಸಿ ಶಾಲೆಗಳನ್ನ ತೆರೆದು ಶಿಕ್ಷಣವನ್ನ ನೀಡಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿರುವಂತಹ ಸಾವಿತ್ರಿಬಾಯಿ ಫುಲೆ ಅವರ ಕುರಿತಾಗಿರುವಂತಹ ಒಂದು ಕೃತಿ ಇದಾಗಿದೆ. ಸಾವಿತ್ರಿಬಾಯಿ ಪ್ರವರ್ತಿಕೆಯ ಪಯಣ ಅನ್ನುವಂತಹ ಈ ಕೃತಿ ಸುಂದರವಾದ ಕೃತಿಯಾಗಿದ್ದು, ಸುಮನ್ ಚಿತ್ರಕಾರ ಅವರು ಸಹ ಪಶ್ಚಿಮ ಬಂಗಾಳದ ಚಿತ್ರಕಲಾವಿದ ಅವರು ಸುಂದರವಾದ ಚಿತ್ರಗಳನ್ನ ಮಾಡಿದ್ದಾರೆ. ಭಾರತದ ಇತಿಹಾಸದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಹೆಸರು ಅಜರಾಮರವಾಗಿರುತ್ತೆ. ಯಾಕಂದ್ರೆ ಅವರು ಕೊಟ್ಟಿರುವಂತಹ ಶಿಕ್ಷಣ ಕೇವಲ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಇರುವಂತದ್ದಲ್ಲ, ಇಡೀ ಭಾರತ ದೇಶಕ್ಕೆ ಅವರು ಒಂದು ಅನುಕರಣೆಯನ್ನ ಮಾಡಿರುವಂತದ್ದು. ಅವರ ಶ್ರೇಯಸ್ಸು, ಅವರ ಶ್ರಮ ತುಂಬಾ ಇದಾಗಿದೆ. ಅಂದಿನ ದಿನದಲ್ಲಿ ಪೇಶ್ವೆ ಬಾಜಿರಾವ್ ಅವರು ಬ್ರಾಹ್ಮಣರು ಇವರ ನೆರಳನ್ನೇ ಬೀಳಬಾರದು ಅನ್ನುವಂತಹ, ದಲಿತರ ನೆರಳು ಬ್ರಾಹ್ಮಣರ ಮೇಲೆ ಬೀಳಬಾರದು ಅನ್ನುವಂತಹ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಜಾತಿ ವ್ಯವಸ್ಥೆಯನ್ನ ಟೀಕಿಸ್ತಿದ್ರು. 1857ರಲ್ಲಿ ಏನು ಭಾರತ ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು, ಅಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆ ಭಾರತ ದೇಶದಲ್ಲಿ ನಾವು ಕಾಣಕ್ಕೆ ಸ್ಟಾರ್ಟ್ ಆಯ್ತು. 1882ರಲ್ಲಿ ಬ್ರಿಟಿಷ್ ರಾಜ್ಯ ಕಾರ್ಯದರ್ಶಿ ಆಗಿರುವಂತ ಗ್ಲಾಡ್ಸ್ಟೋನ್ ಗವರ್ನರ್ ಜನರಲ್ ರಿಪ್ಪನ್ನಿಗೆ ಒಂದು ಪತ್ರ ಬರೀತಾರೆ. ಭಾರತದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಈಗೀಗ ಶಿಕ್ಷಣದ ಪ್ರಚಾರ, ಪ್ರಭಾವ, ರೈಲ್ವೆ ಮತ್ತು ಟೆಲಿಗ್ರಾಮ್ಗಳ ಪ್ರಗತಿ ಕಾರಣದಿಂದಾಗಿ ಭಾರತದಲ್ಲಿ ಬದಲಾವಣೆಯ ಗಾಳಿ ಬೀಸ್ತದೆ ಅಂತಾರೆ. ಅಂತ ಸಂದರ್ಭದಲ್ಲಿ ಭಾರತದಲ್ಲಿ ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಮತ್ತು ದಯಾನಂದ ಸರಸ್ವತಿ ಅವರ ನೇತೃತ್ವದಲ್ಲಿ ಹಲವಾರು ಕ್ರಾಂತಿಕಾರಕ ಬದಲಾವಣೆಗಳನ್ನ ನಾವು ಭಾರತದಲ್ಲಿ ಕಾಣಬಹುದು. ಅಂದಿನ ದಿನಮಾನಗಳಲ್ಲಿ ಜನವರಿ 3, 1831ರಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಜನನವಾಗುತ್ತೆ. ಸಾವಿತ್ರಿಬಾಯಿ ಜನನ ಆದ ನಂತರ
ನೀವು ಯಾವ ಮಗು ಅಂತ ಕೇಳಿದಾಗ ಹೆಣ್ಣು ಮಗು ಅಂತಾರೆ. ಹೆಣ್ಣು ಮಗು ಅಂದಾಗ ಕೆಲವು ಅಂದಿನ ದಿನಗಳಲ್ಲಿರುವಂತೆ ಸಾಮಾನ್ಯವಾಗಿ ತಾತ್ಸರ ಭಾವ ಇರುತ್ತೆ. ಆದ್ರೂ ಸಹ ಬಹಳ ಚೂಟಿಯಾಗಿರುವಂತ ಹುಡುಗಿಯಾಗಿ ತಾಯಿ ಮಾಡುವಂತ ಅಡಿಗೆ ಕೆಲಸದಲ್ಲಿ ಸಹಾಯ ಮಾಡೋದಾಗಿರ್ಬೋದು, ಆಟದಲ್ಲಿ ಆಗಿರ್ಬೋದು, ಪಾಠದಲ್ಲಿ ಆಗಿರ್ಬೋದು. ಸಾವಿತ್ರಿಬಾಯಿ ಅವರು ಬಹಳ ಚುರುಕಾಗಿರುವಂತ ವಿದ್ಯಾರ್ಥಿ. ಹಾಗೆ ಒಂದು ದಿನ ಗೋವಿಂದ ಅಳುತ್ತಿರ್ತಾನ. ಎದಕ್ಕ ಅಳುತ್ತಿರ್ತಾನ ಅಂದ್ರೆ ಮರದ ಮೇಲೆ ಏರಿರ್ತಾನ, ಮರದಾಗ ಹಾವಿರುತ್ತೆ. ಆ ಸಂದರ್ಭದಲ್ಲಿ ಅಳುತ್ತಿರುವಂತ ಗೋವಿಂದ ಅಳುತ್ತಿರ್ತಾನ. ಅದನ್ನ ನೋಡಿದಂತ ಸಾವಿತ್ರಿಬಾಯಿ ಫುಲೆ ಗಿಡವನ್ನ ಏರಿದಂತ ಬಾಲಕಿ ಹಾವನ್ನ ತೆಗೆದು ಅಲ್ಲಿಂದ ಬಿಸಿ ಹಾಕ್ತಾಳೆ. ಅವಾಗ ಗೋವಿಂದ ಕೆಳಗಿಳುತ್ತಾನೆ. ಅಂತ ಧೈರ್ಯಶಾಲಿ ಆಗಿರುವಂತ ಬಾಲಕಿ ಆಗಿರ್ತಾಳೆ. ಇನ್ನು ಮದುವೆ ಸಮಯದಲ್ಲಿ ಜ್ಯೋತಿರಾವ್ ಫುಲೆಗೆ 13 ವರ್ಷ, ಸಾವಿತ್ರಿಬಾಯಿ ಫುಲೆಗೆ 9 ವರ್ಷ. ವಿವಾಹದ ನಂತರ ಪುಣೆಗೆ ಬಂದು ವಾಸ್ತವ್ಯನ ಮಾಡ್ತಾರೆ. ಜ್ಯೋತಿರಾವ್ ಅವರು ಮಿಷನರಿ ಶಾಲೆಗಳಲ್ಲಿ ಶಿಕ್ಷಣವನ್ನ ಪಡೆದು ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸುತ್ತಾರೆ. ಹಾಗಾಗಿ ಮಗನನ್ನು ಸಹ ಶಾಲೆ ಕಳಿಸ್ಬೇಕು ಅಂತೇಳಿ ಜಾನರು ಭರವಸೆ ಕೊಡ್ತಾರೆ. ಹಾಗೆ ಜ್ಯೋತಿರಾವ್ ಅವರು ಥಾಮಸ್ ಪೈನ್ ಅವರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ನಾವು ಸಹ ಎಲ್ಲರಿಗೂ ಸಹ ಮಹಿಳೆಯರಿಗೆ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತ ಆಶಯದೊಂದಿಗೆ ಸಾವಿತ್ರಿಬಾಯಿ ಫುಲೆ ಅಹಮದ್ ನಗರದಲ್ಲಿರುವ ಶ್ರೀಮತಿ ಪರಾರ್ ಸಂಸ್ಥೆಗೆ ಹೋಗ್ತಾರೆ. ನಾರ್ಮನ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ತರಬೇತಿಯನ್ನ ಪಡಿತಾರೆ. ಪ್ರತಿಯೊಂದು ಕತೆಗೂ ಸಹ ಚಿತ್ರಗಳನ್ನ ಹಾಕುವ ಮೂಲಕ ನಾವು ಒಂದು ದೃಶ್ಯ ಕಾವ್ಯವನ್ನ ನೋಡಿದಂತ ಅನುಭವ ಆಗುತ್ತೆ. ಏಕೆಂದ್ರೆ ಪ್ರತಿಯೊಂದು ಚಿತ್ರಗಳು ಸಹ ಕೇವಲ ಚಿತ್ರಗಳನ್ನೇ ನೋಡುತ್ತಾ ಹೋದ್ರು ಸಹ ನಮಗೆ ಏನ್ ಕತೆ ನಡೀತಾ ಇದೆ ಅನ್ನುವಂತ ವಿಷಯ ನಮಗೆ ಗೊತ್ತಾಗುತ್ತೆ. ಆ ರೀತಿ ಕಥೆಯ ವಸ್ತು ಇದರಲ್ಲಿದೆ. ಅದೇ ರೀತಿ ನಾವು ಕಾಣ್ತಾ ಹೋಗ್ಬಹುದು. ಪ್ರತಿಯೊಂದು ಪುಟದಲ್ಲಿ ನಾರ್ಮನ್ ಶಾಲೆಯಲ್ಲಿ ತರಬೇತಿ ಶಿಕ್ಷಣವನ್ನ ಪಡೆದಿರುವಂತಹ ಸಾವಿತ್ರಿಬಾಯಿ ಫುಲೆ ಅವರು 1848ರಲ್ಲಿ ಜ್ಯೋತಿರಾವ್ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರು ಪುಣೆಯ ಬಿಡೆವಾಡದಲ್ಲಿ ಬಾಲಕಿಯರಿಗಾಗಿ ಶಾಲೆಯನ್ನ ಪ್ರಾರಂಭಿಸ್ತಾರೆ. ಅದರ ಮುಖ್ಯ ಶಿಕ್ಷಕಿಯಾಗಿನೂ ಕಾರ್ಯನಿರ್ವಹಿಸ್ತಾರೆ. ಇನ್ನು ಉಸ್ಮಾನ್ ಶೇಖ್ ಅವರ ಸಹೋದರಿಯಾಗಿರುವಂತಹ ಫಾತಿಮಾ ಶೇಖ್, ಮುಸ್ಲಿಂ ಸಮುದಾಯದ ಮೊದಲ ಮಹಿಳಾ ಶಿಕ್ಷಕಿ ಆಗಿರುವಂತಹ ಫಾತಿಮಾ ಶೇಖ್ ಅವರು ಸಹ ಜ್ಯೋತಿಬಾಯಿ ಫುಲೆ ಅವರಿಗೆ ಜೊತೆ ಆಗ್ತಾರೆ. ಅವರಿಬ್ಬರು ಸೇರಿ ಬಹಳಷ್ಟು ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಾರೆ. ಅಂದಿನ ದಿನದಲ್ಲಿ ಜ್ಯೋತಿಬಾಯಿ ಫುಲೆ ಅವರು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ದುಷ್ಟರು ಶಿಕ್ಷಣವನ್ನ ಪಡಿಬಾರ್ದು, ಶಿಕ್ಷಣವನ್ನ ಇವ್ರು ಕೊಡಬಾರ್ದು ಅನ್ನುವಂತ ಉದ್ದೇಶದಿಂದ ಎಂಡಿಯನ್ನ, ಹಾಗೆ ರಜ್ಜನ್ನ, ಹಾಗೆ ಕಲ್ಮಶಗಳನ್ನ ಅವರಿಗೆ ಒಗೆಯುವಂಥದ್ದು. ಆದ್ರೂ ಸಹ ಅವರು ಇಷ್ಟೆಲ್ಲ ಅವಮಾನಗಳ ನಡುವೆನೂ ಸಹ ಅವರು ಮತ್ತೊಂದು ತರಗತಿಗೆ ಹೋಗಿ ಮತ್ತೊಂದು ಸೀರೆಯನ್ನ ಬದಲಾಯಿಸಿಕೊಂಡು ಮತ್ತೆ ಪಾಠವನ್ನ ಪ್ರವಚನವನ್ನ ಪ್ರಾರಂಭಿಸುವುದು. ಒಂದಿನ ದಿನ ಸಾವಿತ್ರಿಬಾಯಿ ಫುಲೆ ಅವರಿಗೆ ಇದೇ ರೀತಿ ಅವಮಾನ ಮಾಡಿದಾಗ ಅವರನ್ನ ಧೈರ್ಯವಾಗಿ ಎದುರಿಸಿ ಅವರನ್ನು ಹಿಮ್ಮೆಟ್ಟಿಸ್ತಾರೆ. ಅಂದಿನಿಂದ ಸುಸೂತ್ರವಾಗಿ ಶಿಕ್ಷಣವೇನು ಕೊಡೋದು ನಡೀತಿರುತ್ತೆ. ಆದ್ರೂ ಸಹ ಅವ್ರ ಜೊತೆಗೆ ಮತ್ತೊಂದು ಸೀರೆಯನ್ನು ಇಟ್ಕೊಂಡು ಹೋಗಿ ಶಾಲೆಯಲ್ಲಿ ತರಗತಿ ಪ್ರಾರಂಭಕ್ಕೆ ಮೊದಲು ಅಲ್ಲಿ ಬದಲಾಯಿಸಿ ಮತ್ತೆ ತರಗತಿಯನ್ನ ಪ್ರಾರಂಭಿಸೋದು. ಏಕೆಂದ್ರೆ ಅಂದಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳು, ದಲಿತರು, ಬಡವರು ಶಿಕ್ಷಣವನ್ನ ಪಡಿಬಾರ್ದು, ಕೇವಲ ಶಿಕ್ಷಣ ಗಗನ ಕುಸುಮದಂತೆ ಉಳ್ಳವರಿಗೆ ಮಾತ್ರ ಇರುವಂತದ್ದು ಅನ್ನುವಂತ ಒಂದು ಮನಸ್ಥಿತಿಯಲ್ಲಿರುವಂತ ಜನರ ನಡುವೆ ಸಾವಿತ್ರಿಬಾಯಿ ಫುಲೆ ಅವರು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನುವಂತ ಉದ್ದೇಶದಿಂದ ಶಿಕ್ಷಣವನ್ನ ಮಾಡ್ತಾರೆ. ಹಾಗೆ ಅವರಿಗೆ ಎಷ್ಟೇ ಅಡಚಣೆಗಳು, ಅವಮಾನಗಳು ಎದುರಾದ್ರೂ ಸಹ ಶಿಕ್ಷಣವನ್ನ ಕೊಡೋದ್ರಿಂದ ಅವರು ವಿಮುಖರಾಗೋದಿಲ್ಲ. ಹಾಗೆ ಶಾಲಾ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಶಾಲೆಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಡುವಂಥದ್ದು, ವಿದ್ಯಾರ್ಥಿಗಳಿಗೆ ಹಸಿದು ಬಂದಂತ ವಿದ್ಯಾರ್ಥಿಗಳಿಗೆ ಊಟವನ್ನ ತೆಗೆದುಕೊಂಡು ತಮ್ಮ ಸ್ವಂತ ಖರ್ಚಿನಲ್ಲಿ ಅಡಿಗೆಯನ್ನ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ನೀಡುವಂಥದ್ದು ಮಾಡ್ತಾರೆ. ಹಾಗೆ ಆವಾಗಿನ ಸಂದರ್ಭದಲ್ಲಿ ಕೆಲವರು ಬಾಲ ವಿಧಿವೆಯರಿರ್ತಾರೆ. ಅವರಿಗೆ ಆಮಿಷ ತೋರಿಸಿ ಅವರನ್ನ ಗರ್ಭಿಣಿಯನ್ನಾಗಿ ಮಾಡುವಂಥದ್ದು ಅಂದಿನ ದಿನದಲ್ಲಿ ಸಾಮಾನ್ಯವಾಗಿತ್ತು. ಅಂತ ಗರ್ಭಿಣಿಯಾದಾಗ ಅವರು ವಿಷಯವನ್ನ ಸೇವಿಸಿ ಮರಣ ಹೊಂದುವಂಥದ್ದು, ವಿಷ ಪ್ರಸನ್ನ ಮಾಡಿಸಿ ಹೊಟ್ಟೆಯಲ್ಲಿರುವಂತ ಮಗುವನ್ನ ಕೊಲ್ಲುವಂಥದ್ದು ಆ ರೀತಿ ರೂಢಿ ಇತ್ತು. ಆದ್ರೆ ಅಂತಹ ಗರ್ಭಿಣಿಯಾಗಿರುವಂತ ಮಹಿಳೆಯರನ್ನ ತಂದು ಶೋಷಿತರ ವಿಧೇಯರ ಆಶ್ರಯಧಾಮ ಅಂತೇಳಿ ಪುಣೆಯಲ್ಲಿ ಪ್ರಾರಂಭಿಸ್ತಾರೆ. ಅಂತ ವಿಧೇಯರಾಗಿರುವಂತಹ ಗರ್ಭಿಣಿಯಾಗಿರುವಂತ ವಿಧೇಯರನ್ನ ತಂದು ಅವರ ಸೀಮಂತ ಕಾರ್ಯಕ್ರಮವನ್ನ ಮಾಡುತ್ತಾ, ಅವರ ಆರೈಕೆಯನ್ನ ಮಾಡುತ್ತಾ
ಅವರ ಮಗುವಿನ ಆರೈಕೆಯನ್ನು ಮಾಡುವಂತ ಕಾರ್ಯವನ್ನ ಸಾವಿತ್ರಿಬಾಯಿ ಪುಲೆಯವರು ಮಾಡ್ತಾರೆ. ಹಾಗೆ ಇದು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಹಾಗೆ ವಿಧಿವರಿಗೆ ಕೂದಲನ್ನು ತೆಗೆಸಿ ತಲೆ ಬೋಳಿಸುವಂತಹ, ಹಾಗೆ ವಿಧವೆಯನ್ನು ಅವಮಾನಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸಾವಿತ್ರಿಬಾಯಿ ಪುಲೆ ಅವರು ಪ್ರತಿಭಟಿಸ್ತಾರೆ, ಇಂಥ ಕಾರ್ಯ ಮಾಡಬಾರ್ದು, ವಿಧಿವೆಯಾದ ಕಾರಣದಿಂದ ಅವಳ ಕೂದಲನ್ನ ತೆಗೆಯುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ವಾದ ಮಾಡಿ ಅವರು ಅದನ್ನ ಆ ಪದ್ಧತಿಯಿಂದ ಹೊರಬರ್ತಾರೆ. ಹಾಗೆ ಬಹಳಷ್ಟು ಕ್ಷೌರಿಕರ ಮನವನ್ನು ಉಳಿಸುವ ಮೂಲಕ ನೀವು ಯಾರು ಸಹ ಯಾರ ಕೇಶಮುಂಡನವನ್ನ ಮಾಡಬಾರದು ವಿಧಿವೇರಿಗೆ ಅಂತ ಹೇಳಿದಾಗ ಅವಾಗ ಅವರು ಸಹ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾ ಫುಲೆ ಅವರ ಕಾರಣದಿಂದಾಗಿ ಎಷ್ಟೋ ವಿಧಿವೆಯರು ಕೇಶಮುಂಡನ ಮಾಡುವಂತ ಕಷ್ಟ ಕೆಲಸದಿಂದ ಅವಾಗ ಪರಿಹಾರ ಸಿಗುತ್ತೆ, ಮುಕ್ತಿ ಸಿಗುತ್ತೆ. ನಂತರ ಫುಲೆಯವರು ವಯಸ್ಕರ ಶಿಕ್ಷಣ ಕೇಂದ್ರಗಳನ್ನ ಪ್ರಾರಂಭಿಸ್ತಾರೆ. ಶಿಕ್ಷಣವನ್ನು ನೀಡಬೇಕನ್ನುವಂತ ಕಾರಣದಿಂದ 1868ರಲ್ಲಿ ನಾಯಗಾಂವ್ನಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ವಯಸ್ಕರ ಶಿಕ್ಷಣವನ್ನ ಮಾಡುತ್ತಾ, ಹಾಗೆ ಅನಾರೋಗ್ಯ ಕಾರಣದಿಂದ ಚೇತರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಅವರು ಮಹರ ಹುಡುಗಿ, ಅವಳು 6 ತಿಂಗಳು ಗರ್ಭಿಣಿ ಇರ್ತಾಳೆ. ಊರಿನ ಗ್ರಾಮಸ್ಥರು ಆ ಜೋಡಿಯನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಕೊಲ್ಲುವಂತ ಬೆದರಿಕೆಯನ್ನ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಸಹ ಎದುರಿಸಿ ಬ್ರಿಟಿಷ್ ಕಾನೂನುಗಳನ್ನ ಹೇಳಿ ಜನರಿಂದ ಗರ್ಭಿಣಿಯನ್ನ ಪಾರು ಮಾಡಿಕೊಂಡು ಆ ಗರ್ಭಿಣಿಯನ್ನ ತಮ್ಮ ಇದರಲ್ಲಿ ಕೇಂದ್ರದಲ್ಲಿಟ್ಟು ಅವರನ್ನ ಸಂರಕ್ಷಣೆ ಮಾಡ್ತಾರೆ. 1873ರಲ್ಲಿ ಜ್ಯೋತಿರಾವ್ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನ ಸ್ಥಾಪಿಸ್ತಾರೆ. ಕೆಲವರ್ಗದ ಜನರನ್ನ ಬ್ರಾಹ್ಮಣ ಧರ್ಮಗ್ರಂಥಗಳನ್ನ ಪ್ರಭಾವದಿಂದ ಬಿಡಿಸಿ ಎಲ್ಲರನ್ನೂ ಸಹ ದೇವರ ಮಕ್ಕಳು, ಎಲ್ಲರೂ ಸಹ ದೇವರ ಪೂಜೆಯನ್ನ ಮಾಡಬಹುದು, ಅವರಿಗೆ ಮಧ್ಯವರ್ತಿಗಳು ಹಾಗೂ ಪುರೋಹಿತರ ಅವಶ್ಯಕತೆ ಇಲ್ಲ ಅಂತೇಳಿ ಅವರೇ ಸಹ ಮದುವೆಯನ್ನ ಮಾಡಿ ಸರಳವಾಗಿ ಮದುವೆ ಮಾಡುವಂಥದ್ದು, ದುಂದು ವೆಚ್ಚಗಳನ್ನ ಮಾಡಿ ಸಾಲ ಮಾಡಿ ಮದುವೆ ಮಾಡಿ ಸಾಲ ತೀರ್ಸಕ್ಕಾಗದೆ ಇರುವಂತ ಭೂಮಿಯನ್ನ ಆಸ್ತಿಯನ್ನ ಮಾರಾಟ ಮಾಡುವಂತ ಅಂದಿನ ದಿನಮಾನಗಳಲ್ಲಿ ಸರಳವಾಗಿ ಮದುವೆ ಮಾಡುವಂಥದ್ದು, ದುಂದು ವೆಚ್ಚವನ್ನ ಮಾಡದೇ ಇರುವಂಥದ್ದು, ಅದಕ್ಕಾಗಿ ಕ್ರಾಂತಿಕಾರಕ ಬದಲಾವಣೆಯನ್ನ ಸತ್ಯಶೋಧಕ ಸಮಾಜದ ಮೂಲಕ ಮಾಡ್ತಾರೆ. ನಂತರ 1877ರಲ್ಲಿ ಮಹಾರಾಷ್ಟ್ರದಲ್ಲಿ ತೀವ್ರವಾದ ಬರಗಾಲ, ಕ್ಷಾಮ ಬರುತ್ತೆ. ಅಂತ ಸಂದರ್ಭದಲ್ಲಿ 1876ರ ಮುಗಿದಾಗ ಬರಗಾಲ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳು ಬರ್ತವೆ. ಅದೇ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಜನಸಾಮಾನ್ಯರಿಂದ 50ಕ್ಕೂ ಸತ್ಯಶೋಧಕ ಸಮಾಜ ಕಾರ್ಯಕರ್ತರನ್ನ ಸುಳ್ಳು ಆಪಾದನೆ ಮೇಲೆ ಬಂಧಿಸ್ತಾರೆ. ಹಾಗೆ ಅವರು ಜನ ಕಲ್ಯಾಣ ಕಾರ್ಯಕ್ರಮವನ್ನ ಕಲೆಕ್ಟರ್ಗಳಿಗೆ ಹೇಳಿ ಅವರನ್ನ ಬಿಡಿಸ್ಕೊಳ್ತಾರೆ. ಹಾಗೆ ಜನರಿಂದ ನಿಧಿಯನ್ನ ಸಂಗ್ರಹಿಸಿ ಬಡ ಜನರಿಗೆ ಬರದ ದಿನಗಳಲ್ಲಿ ಅವರಿಗೆ ಮಾಡುವಂತಹ ಸಹಾಯವನ್ನ ಮಾಡ್ತಾರೆ. ಹಾಗೆ ಮಣ್ಣಿನ ಮಡಿಕೆಯನ್ನ ತೆಗೆದುಕೊಂಡು ಜನರಿಗೆ ಬರ ದಿನಗಳಲ್ಲಿ ಆಹಾರ ಧಾನ್ಯವನ್ನ ವಿತರಿಸುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ಜ್ಯೋತಿರಾವ್ ಅವರು ನವೆಂಬರ್ 28, 1890ರಲ್ಲಿ ನಿಧನರಾಗ್ತಾರೆ. ಜ್ಯೋತಿರಾವ್ ಫುಲೆ ಅವರು ನಿಧನರಾದ ನಂತರ ಸತ್ಯಶೋಧಕ ಸಮಾಜದ ಮುಂದಾಳತ್ವವನ್ನ ಸಾವಿತ್ರಿಬಾಯಿ ಫುಲೆ ಅವರು ಮುನ್ನಡೆಸ್ತಾರೆ. 1893ರಲ್ಲಿ ಸಾಸ್ವಾಡದಲ್ಲಿ ನಡೆದ ಸತ್ಯಶೋಧಕ ಸಮಾಜದ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ಅಕ್ಷರ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ವಹಿಸ್ತಾರೆ. ಹಾಗೆ 1896ರಲ್ಲಿ ಮಹಾರಾಷ್ಟ್ರಾಗ ಒಂದು ಬರಗಾಲ ಇತ್ತು. 97ರಲ್ಲಿ ಪ್ಲೇಗ್ ಮಹಾಮಾರಿ ಆವರಿಸ್ತದೆ. ಪ್ಲೇಗ್ ಮಹಾಮಾರಿ ಆವರಿಸಿದಾಗ ಬಹಳಷ್ಟು ಜನರು ಸಹ ಆ ಮಹಾಮಾರಿಗೆ ಬಲಿಯಾಗ್ತಾರೆ. ಇನ್ನು ಸ್ವಲ್ಪ ಜನರನ್ನ ಆರೈಕೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಭಾಗವಹಿಸ್ತಾರೆ. ಅವರು ತಮ್ಮ ಆರೋಗ್ಯವನ್ನು ಸಹ ಲೆಕ್ಕಿಸದೆ ನಿರಂತರವಾಗಿ ಪ್ಲೇಗ್ ಪೀಡಿತ ರೋಗಿಗಳಿಗೆ ಆರೈಕೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂತಾರೆ. ಅಂತ ದಿನದಲ್ಲಿ ಅವರಿಗೂ ಸಹ ಆ ಸೋಂಕು ತಗುಲುತ್ತೆ. ಅದರ ಪರಿಣಾಮವಾಗಿ ಮಾರ್ಚ್ 10, 1897ರಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಇಹಲೋಕವನ್ನ ತ್ಯಜಿಸ್ತಾರೆ. ಆದ್ರೂ ಸಹ ಅವರು ತಾವು ತಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಸಹ ಶೋಷಿತರ ಪರವಾಗಿ, ದೀನ ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ, ವಿಧಿವೆಯರ ಪರವಾಗಿ, ವಿಧಿವೆಯರ ಪರವಾಗಿ ಅಂದಿನ ದಿನಗಳಲ್ಲಿ ಆಗಿರುವಂತಹ ಅನೇಕ ಅನಿಷ್ಟಗಳನ್ನ, ಹಾಗೆ ಬಾವಿಗಳಲ್ಲಿ ನೀರು ಕೊಡೋಕೆ ಮುಕ್ತ ಅವಕಾಶವಿದ್ದಿಲ್ಲ, ಅವುಗಳ ವಿರುದ್ಧವಾಗಿ ಹೋರಾಟ ಮಾಡಿ ಮುಕ್ತ ಅವಕಾಶವನ್ನು ಕೊಡಿಸ್ತಾರೆ. ಕೇಶಮುಂಡನ ಮಾಡುವಂತ ಅನಿಷ್ಟ ಪದ್ಧತಿ ವಿರುದ್ಧ ಹೋರಾಟ ಮಾಡಿ ಅದರಿಂದನೂ ಸಹ ವಿಧಿವೆಯರಿಗೆ ವಿಮುಕ್ತಿಯನ್ನ ಕೊಡಿಸ್ತಾರೆ.
ಅಂಥ ದಿನಗಳಲ್ಲಿ ಒಬ್ಬ ವಿಧವೆಯ ಮಗನನ್ನ ಯಶವಂತನನ್ನ ದತ್ತು ಪಡೆದು ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಿಸ್ತಾರೆ. ಇಷ್ಟೆಲ್ಲ ಕ್ರಾಂತಿಕಾರಿ ಬದಲಾವಣೆಗಳನ್ನ ಮಾಡುವಾಗ ಸಾವಿತ್ರಿಬಾಯಿ ಫುಲೆಯವರು ಬಹಳಷ್ಟು ಅವಮಾನಗಳನ್ನ ನಿಂದನೆಗಳನ್ನ ಎದುರಿಸ್ತಾರೆ. ಅಷ್ಟೆಲ್ಲ ನಿಂದನೆಗಳ ನಡುವೆಯೂ ಸಹ ಅವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಜನರಿಗಾಗಿ, ಸಮುದಾಯಕ್ಕಾಗಿ, ಬಾಲಕಿಯರಿಗಾಗಿ, ಮಕ್ಕಳಿಗಾಗಿ ಶಾಲೆಗಳನ್ನ ಪ್ರಾರಂಭಿಸಿ ಶಿಕ್ಷಣದ ಜ್ಯೋತಿಯನ್ನ ಮನೆಗಳಿಗೆ, ಮನಗಳಿಗೆ ತಲುಪಿಸಿದಂತ ಶ್ರೇಯಸ್ಸು ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಲ್ಲುತ್ತದೆ. ಇಂತಹ ಧೀಮಂತ ವ್ಯಕ್ತಿಯ ಕುರಿತಾಗಿ ಒಂದು ಸುಂದರವಾದ ಕೃತಿ, ಪರಿಚಯ ಮಾಡುವಂತ ಸುಂದರವಾದ ಕೃತಿ ಇದಾಗಿದೆ. ಇಂತಹ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳಲ್ಲಿ ಸಾಹಿತ್ಯದ ಅಭಿರುಚಿಯನ್ನ ಉಂಟು ಮಾಡಕ್ಕೆ ಸಹಾಯಕವಾಗುತ್ತೆ. ಹಾಗೆ ಇಂಥ ಸಾಹಿತ್ಯ ಕೃತಿಯನ್ನ ಮಕ್ಕಳ ಹುಟ್ಟುಹಬ್ಬ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆಯಾಗಿ ನೀಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿಯನ್ನ ಉಂಟು ಮಾಡುವುದಕ್ಕೆ ಹಾಗೂ ಸಾಹಿತ್ಯದ ಒಲವನ್ನ ವಿದ್ಯಾರ್ಥಿಗಳಲ್ಲಿ ಮೂಡಿಸುವುದಕ್ಕೆ ಇಂಥ ಸಾಹಿತ್ಯ ಕೃತಿ ಬಹಳಷ್ಟು ಸಹಾಯಕ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ 125ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯ ಸರಣಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.